cold balls. Yeah, ಹಲೋ that's ಫ್ರೆಂಡ್ಸ್, my ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇನ್ಫಾರ್ಮೇಷನ್ನು, ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳು ಕೊಡ್ತಾ ಇರೋದ್ರಿಂದ ಅದು ಅಮೌಂಟ್ ಕಟ್ಟೋದು ಅಂದರೆ ಒಬ್ಬರು ಮಾಡಿದ್ರು ಕಾಮೆಂಟು. ಆ ಕಾಮೆಂಟ್ ಕೂತ್ರೆ ಏನಪ್ಪ ಅಂದರೆ ಅವರೇ ಕೇಳಿದ್ದೇನಪ್ಪ ಅಂದರೆ ಹೋದ ವರ್ಷ ಅಂದರೆ 2024ರಲ್ಲಿ ನಾವು ಅರ್ಜಿ ಹಾಕಿ ದುಡ್ಡು ಕಟ್ಟಿದ್ದೀವಿ, 50,000 ಕಟ್ಟಿದಾರಂತ ಆಲ್ರೆಡಿ. ಇವಾಗ ಇನ್ನೂ 50,000 ಕಟ್ಟಬೇಕಾ ಬೇಡವಾ ಅಂತ ಕೇಳ್ತಿದ್ರು. ಹಾಗಾಗಿ ಅವ್ರಿಗೆ ಈ ವಿಡಿಯೋ ಅಂತ ಹೇಳ್ಬೋದು. ಬಟ್ ಬೇರೆಯವ್ರಿಗೂ ಕೂಡ ತಿಳ್ಕೊಳ್ಳಿ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟು 2016ರಲ್ಲಿ ಸ್ಕೀಮ್ ಬಂದಾಗ ಇದು ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳು ಏನು ಕೊಡ್ತಾ ಇದ್ದಾರೆ, ಈ ಮನೆಗಳಿಗೆ ಅಪ್ಲಿಕೇಶನ್ ಹಾಕಿದ್ಮೇಲೆ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದಮೇಲೆ ನಾವು ಡೆಪಾಸಿಟ್ ಮಾಡಬೇಕಾಗುತ್ತೆ. ಫಸ್ಟ್ ಮಾಡಿದಾಗ ಇವರು 1 ಲಕ್ಷ ರೂಪಾಯಿ ಅಂತ ಹೇಳಿದರು. ಫಸ್ಟ್ ಮಾಡಿದಾಗ 1 ಲಕ್ಷ ಅಂತ ಬಂತು. 1 ಲಕ್ಷ ಕಟ್ಟಿದ್ರು. 1 ಲಕ್ಷ ನನಗಿಂತ ನಾನು ಕಟ್ಟಿರೋದು ಬರೀ 50,000 ಮಾತ್ರ ನಾನು ಕಟ್ಟಿರೋದು. ಬಟ್ ಅದಕ್ಕೂ ಮುಂಚೆ ಅಂದರೆ 2024ರಲ್ಲಿ ಯಾರು ಅರ್ಜಿಗಳನ್ನ ಹಾಕಿದ್ರು ಹೊಸದಾಗಿ ಬಿಟ್ಟಾಗ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ, ಆವಾಗ ಅವರೆಲ್ಲ ಆಲ್ರೆಡಿ 1 ಲಕ್ಷ ರೂಪಾಯಿ ಕಟ್ಟಿದ್ದಾರೆ. 1 ಲಕ್ಷ ಕಟ್ಟಿದ್ರು. ಅದಾದಮೇಲೆ ನಾನು 1 ವರ್ಷನೋ 2 ವರ್ಷನೋ ಬಿಟ್ಕೊಂಡು ನಾನು ಅಪ್ಲಿಕೇಶನ್ ಹಾಕ್ತೆ. 2 ವರ್ಷ ಬಿಟ್ಟು ಅಪ್ಲಿಕೇಶನ್ ಹಾಕ್ತೆ. ಇವಾಗ ಅದಕ್ಕೆ ನಾನು ಕಟ್ಟಿರೋದು ಬರೀ 50,000 ರೂಪಾಯಿ ಮಾತ್ರ. ನಾನು ಕಟ್ಟಿರೋದು 50,000ನೇ. ನೀವು 50,000ನಾರ ಕಟ್ಟಿ 1 ಲಕ್ಷ ರೂಪಾಯಿನಾರ ಕಟ್ಟಿ, ನೀವು ಎಷ್ಟೇ ಕಟ್ಟಿದ್ರು ಕೊನೆಯಲ್ಲಿ ಮನೇನ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ನೀವು ಎಷ್ಟು 50,000 ಕಟ್ಟಿದರೆ 50,000 ಲೆಸ್ ಮಾಡಿ ಮಿಕ್ಕದ ಅಮೌಂಟ್ ಕಟ್ಟಬೇಕು. 1 ಲಕ್ಷ ಕಟ್ಟಿದರೆ ಆ 1 ಲಕ್ಷನ ಲೆಸ್ ಮಾಡಿ ಮತ್ತೆ ನೀವು ಇನ್ನು ಮಿಕ್ಕದ ಅಮೌಂಟ್ನ ಕಟ್ಟಿ ಮನೇನ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಈ ಥರ ಇರೋದು. ಮತ್ತು ನೀವು 1 ಲಕ್ಷ ಕಟ್ಬಿಟ್ಟೆ ಜಾಸ್ತಿ ಕಟ್ಬಿಟ್ಟೆ ಅಂತ ಏನು ಹೆದರ್ಕೋಬೇಡಿ, ಅದೆಲ್ಲೂ ಹೋಗಲ್ಲ. ನಿಮ್ಮ ಅಕೌಂಟ್ ಏನಿದೆ ನಿಮ್ಮ IDBI ಬ್ಯಾಂಕಲ್ಲಿ ನಿಮ್ಮ ಹೆಸರಲ್ಲೇ ಅಕೌಂಟ್ ಓಪನ್ ಮಾಡಿರ್ತಾರೆ. ಆ IDBI ಬ್ಯಾಂಕಲ್ಲಿ ಏನು ಓಪನ್ ಆಗಿದೆ ಅಕೌಂಟು, ಅದೇ ಅಕೌಂಟಲ್ಲಿ ನಿಮ್ಮ ಅಮೌಂಟ್ ಬಿದ್ದಿರುತ್ತೆ, ಎಲ್ಲೂ ಹೋಗಲ್ಲ. ಹಾಗಾಗಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಈಗ ಹಾಲಿ 2025 ಈಗ ಎಂಡಿಂಗ್ ಆಯ್ತದೆ, ಡಿಸೆಂಬರ್ ತಿಂಗಳಲ್ಲಿದ್ದೀವಿ. 25 ಎಂಡಿಗೆ ಆಲ್ರೆಡಿ 3 ತಿಂಗಳ ಹಿಂದೆನೇ 1 ಲಕ್ಷ ರೂಪಾಯಿ ಮತ್ತೆ ಮಾಡಿದ್ದಾರೆ. ಈಗ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಯಾರ್ಯಾರು ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾರೆ ಅವ್ರಿಗೆಲ್ಲ ಈಗ ಮತ್ತೆ 50,000 ರೂಪಾಯಿ ಇಲ್ಲ, 1 ಲಕ್ಷ ರೂಪಾಯಿನೇ. ಅಂದರೆ ಫಸ್ಟು 2016ರಲ್ಲಿ ಏನು ಅರ್ಜಿಗಳನ್ನ ಬಿಟ್ಟರು ಹೊಸದಾಗಿ, ಆವಾಗ 1 ಲಕ್ಷ ರೂಪಾಯಿ ಕಟ್ಟಿ ಅಂತ ಮಾಡಿದ್ರು. ಅದಾದಮೇಲೆ ಒಂದು 6 ತಿಂಗಳು ವರ್ಷ ಬಿಟ್ಟು ಜಾಸ್ತಿ ಆಯಿತು ಅಮೌಂಟು. 1 ಲಕ್ಷ ರೂಪಾಯಿ ಬೇಡ 50,000 ಮಾಡೋಣ ಅಂತೇಳಿ 50,000 ಕಳಿಸಿ 50,000 ಕಟ್ಬಿಡಿ, ಇನ್ನು ಮಿಕ್ಕದ ಅಮೌಂಟು ಬೇಕಾದಾಗ ಕಟ್ಕೋಬೋದು ಅಂತ ಹಂಗೆ ಮಾಡಿದ್ರು. ಅಂದರೆ ಇವ್ರೇನು ಮಾಡ್ತಾರೆ, ಸರ್ಕಾರಗಳು ಚೇಂಜ್ ಆದಾಗ ಈ ಥರ ಒಂದೊಂದು ರೂಲ್ಸ್ ಚೇಂಜ್ ಆಗುತ್ತೆ ಅಷ್ಟೇ. ಫಸ್ಟ್ ಮಾಡಿದಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ಅವ್ರು 1 ಲಕ್ಷ ರೂಪಾಯಿನೇ ಮಾಡಿದರು. ಆಮೇಲೆ BJP ಸರ್ಕಾರ ಬಂತು, ಅವ್ರು 50,000 ಮಾಡಿದ್ರು. ಇವಾಗ ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಬಂತು, ಆಮೇಲೆ ಬಂದರು. ಇವಾಗ ಏನು ಮಾಡಿದ್ರು, ಈಗ ಮತ್ತೆ 1 ಲಕ್ಷ ರೂಪಾಯಿನೇ ಕಟ್ಟಬೇಕು ಅಂತ. ಈಗ ಯಾರ್ಯಾರು ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾರೆ ಅವರೆಲ್ಲ 3 ತಿಂಗಳಿಂದನೇ ಬಂತು ಅದು ರೂಲ್ಸು. ಮತ್ತೆ 1 ಲಕ್ಷ ರೂಪಾಯಿನೇ ಕಟ್ಟಬೇಕು, ಅದಕ್ಕಿಂತ ಕಮ್ಮಿ ಕಟ್ಸ್ಕೊಳ್ಳಲ್ಲ. ನೀವು ತೊಂದರೆ ಇಲ್ಲ, 1 ಲಕ್ಷ ರೂಪಾಯಿನೇ ಕಟ್ಟಿದ್ರೆ ಇನ್ನು ಮಿಕ್ಕದ ಅಮೌಂಟು ಎಷ್ಟಿದೆ ಅಷ್ಟನ್ನು ಕಟ್ಟಿ ನೀವು ಮನೇನ ರಿಜಿಸ್ಟರ್ 50,000 ಕಟ್ಟಿ ಅಥವಾ 1 ಲಕ್ಷ ರೂಪಾಯಿನಾರ ಕಟ್ಟಿ. ನೀವು 50,000 ಕಟ್ಟಿದ್ರು ಅಷ್ಟೇ, 1 ಲಕ್ಷ ರೂಪಾಯಿ ಕಟ್ಟಿದ್ರು ಅಷ್ಟೇ. ನೀವು ಲಾಸ್ಟಲ್ಲಿ ಏನು ರಿಜಿಸ್ಟರ್ ಮಾಡ್ಕೋತೀರಾ ಆವಾಗ ಅದನ್ನು ಲೆಸ್ ಮಾಡೇ ಅವ್ರು ಕಟ್ಸ್ಕೊಳ್ಳೋದು. ಅದ್ರ ಮೇಲೆ ಏನೂ ಆಗಲ್ಲ, ತೊಂದರೆ ಇಲ್ಲ. ಬಟ್ ಏನಪ್ಪ ಅಂದರೆ ರೂಲ್ಸ್ ಚೇಂಜ್ ಆಗಿದೆ ಅಷ್ಟೇ. ಫಸ್ಟ್ ಅಪ್ಲಿಕೇಶನ್ ಹಾಕಿರೋರಿಗೆ 1 ಲಕ್ಷ ರೂಪಾಯಿ ಇತ್ತು, ಆಮೇಲೆ ಏನು ಮಾಡಿದ್ರು ಅದನ್ನು ಕಮ್ಮಿ ಮಾಡಿ 50,000 ಮಾಡಿದ್ರು. ಈಗ ಮತ್ತೆನೇ 50,000 ರೂಪಾಯಿನ ಕಟ್ ಮಾಡಿ ಮತ್ತೆ ಲೆಸ್ ಮಾಡಿ ಮತ್ತೆ 1 ಲಕ್ಷ ರೂಪಾಯಿ ಅಂತ ಹೇಳ್ತಿದ್ದಾರೆ. ಏನೂ ತೊಂದರೆ ಇಲ್ಲ, ನೀವು 1 ಲಕ್ಷ ರೂಪಾಯಿನ ಕಟ್ಟಿದ್ರೆ ಮತ್ತೆ ನೀವು ಲಾಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಅದು ಎಷ್ಟಿದೆಯೋ ಅಷ್ಟು ಕಟ್ಟಾಗಿ ಇನ್ನು ಮಿಕ್ಕಿದಂಥ ಅಮೌಂಟ್ನ ಕಟ್ಟಿ ನೀವು ಮನೇನ ರಿಜಿಸ್ಟರ್ ಮಾಡ್ಕೋಬೋದು. ಇಷ್ಟು ಈ ವಿಡಿಯೋ, ಏನು ತೊಂದರೆ ಇಲ್ಲ. ಬಟ್ ಅವರೇನೆ ಈಗ 50,000 ಕಟ್ಟಿರೋರಿಗೆ ಏನಾಗುತ್ತೆ ಅಂತಂದರೆ ಮತ್ತೆ ಮೊಬೈಲ್ಗೆ ಮೆಸೇಜೇ ಬರುತ್ತೆ. ಮತ್ತೆ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಅಂದರೆ ಮತ್ತೆ ನೀವು ಇನ್ನು 50,000ನ ಡೆಪಾಸಿಟ್ ಮಾಡಬೇಕು ಅಂತ. ಯಾಕೆಂದರೆ ಡೆಪಾಸಿಟ್ ಮಾಡಿದ್ರೇ ಅಲ್ಲಿ ಅದು ಆನ್ಲೈನಲ್ಲಿ ತಗೊಳ್ಳೋದು. ಅಂದರೆ ನೀವು ಮನೇನ ಏನು ಆಯ್ಕೆ ಮಾಡ್ಕೋಬೇಕು ಅದು ತಗೊಳುತ್ತೆ, ಇಲ್ಲಾಂದರೆ ತಗೊಳ್ಳಲ್ಲ ಅದು. ಯಾಕೆಂದರೆ ರೂಲ್ಸ್ ಚೇಂಜ್ ಆಗಿರೋದ್ರಿಂದ ಫಸ್ಟು 50,000 ಕಟ್ಬಿಟ್ರೆ ಸಾಕು, ಚೆಕ್ ಅಂತ ನೀವು ಮನೇನ ಎಲ್ಲಿ ಬೇಕಾದ್ರೂ ಫ್ಲಾಟ್ನ ಬುಕ್ ಮಾಡ್ಕೋಬೋದಿತ್ತು. ಬಟ್ ಇವಾಗ 1 ಲಕ್ಷ ಮಾಡಿರೋದ್ರಿಂದ ಏನಾಗುತ್ತೆ, ಈಗ 50,000 ಕಟ್ಟಿರೋರಿಗೆ ಮತ್ತೆ ಮೆಸೇಜ್ ಬರುತ್ತೆ. ಮತ್ತೆ ಮೆಸೇಜ್ ಬಂದು ಮತ್ತೆ ನೀವು ಇನ್ನು 50,000ನ ಅಕೌಂಟ್ಗೆ ಡೆಪಾಸಿಟ್ ಮಾಡಬೇಕು. ಡೆಪಾಸಿಟ್ ಮಾಡಾದ ನಂತರ ನೀವು ನಿಮ್ಮದು ಮನೆ ಅಥವಾ ಫ್ಲ್ಯಾಟ್ ಏನಿದೆ ಅದನ್ನು ನೀವು ಎಲ್ಲಿ ಬುಕ್ ಮಾಡ್ಕೋಬೇಕು ಅಲ್ಲೋಗಿ ಬುಕ್ ಮಾಡ್ಕೋಬೋದು ಅಂತ. ಅಕಸ್ಮಾತ್ ನೀವೇನೇ 50,000ನೇ ಸಾಕೊಂಡು ಬಿಟ್ಬಿಟ್ರೆ ಅವರು ತಗೊಳ್ಳಲ್ಲ. ನಿಮ್ಮ ಅಪ್ಲಿಕೇಶನ್ ನಂಬರ್ ಹೊಳೀತು ಅಂತಂದರೆ ಸಿಸ್ಟಮಲ್ಲಿ ಅದು ತಗೊಳ್ಳೋದೇ ಇಲ್ಲ. ಹಾಗಾಗಿ ನೀವು ತಲೆ ಕೆಡ್ಸ್ಕೊಬೇಡಿ, 1 ಲಕ್ಷ ರೂಪಾಯಿನೇ ಕಟ್ಟಿ. 50,000 ಕಟ್ಟಿತ್ತು ಅಂದರೆ ಏನೂ ತೊಂದರೆ ಇಲ್ಲ ಮೇಡಮ್. ಇನ್ನೊಂದು 50,000 ರೂಪಾಯಿನ ಮತ್ತೆ ನೀವು ಕಟ್ಟಿದ್ರೆ ನೀವು ಎಲ್ಲಿ ಮನೇನ
ಫ್ಲ್ಯಾಟ್ನ ಮತ್ತೆ ಅಥವಾ ಫ್ಲ್ಯಾಟೋ ಅಥವಾ ಮನೆನೋ ಎಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕು. ಅದು ಆಪ್ಷನ್ ನಿಮ್ಮ ಅಪ್ಲಿಕೇಶನ್ ನಂಬರ್ ಹೊಡೆದ ತಕ್ಷಣ ಅದು ಆಪ್ಷನ್ ಓಪನ್ ಆಗುತ್ತೆ ಸಿಸ್ಟಮ್ ಅಲ್ಲಿ. ಅವಾಗ ನೀವು ಎಲ್ಲಿ ಬೇಕೋ ಅಲ್ಲಿ ಆಯ್ಕೆ ಮಾಡ್ಕೋಬಹುದು. ಅಕಸ್ಮಾತ್ ನಿಮ್ಗೆ ಏನಾದ್ರು ಎಲ್ಲಿ ಬೇಕೋ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಆ ಕ್ಷೇತ್ರದ MLA ಹತ್ರ ಹೋಗಿ ನೀವು ಸ್ವಲ್ಪ ಮಾತುಕತೆ ಆಡಿ, ನಮ್ಗೆ ಈ ತರ ಬೇಕು ಸರ್, ನಮ್ಗೆ ಈ ಕಡೆನೆ ಬೇಕು, ಹಾಗಾಗಿ ನಮ್ಗೆ ಇಲ್ಲಿ ಹತ್ರ ಆಗುತ್ತೆ, ನಮ್ಗೆ ಬೇಕು ಅಂತ ಹೇಳಿ ಆ MLA ಹತ್ರ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರ ಕಡೆಯಿಂದನೂ ಕೂಡ MLA ಕಡೆಯಿಂದನೂ ಕೂಡ ಅವ್ರು ಒಂದು ಲೆಟರ್ ಕೊಡ್ತಾರೆ. ತಗೊಂಡೋಗಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕೊಟ್ರೆ ನಿಮ್ಗೆ ನೀವು ಎಲ್ಲಿ ಬೇಕು ಅಂತಿರೋ, ನೀವು ಯಾವ ಕ್ಷೇತ್ರದಲ್ಲಿ ಬೇಕು ಅಂತ ಹೇಳಿರ್ತೀರೋ ಅದೇ ಕ್ಷೇತ್ರದಲ್ಲಿ ನಿಮ್ಗೆ ಮನೆನ ಅಲಾಟ್ಮೆಂಟ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಇಷ್ಟು ನಿಮ್ದು 50,000 ಕಟ್ಬೇಕಾ 1 ಲಕ್ಷ ಕಟ್ಬೇಕಾನೋ, ಒಂದು ಅಮೌಂಟ್ ಕಟ್ಬೇಕಾನೋ ಒಂದು ಪ್ರಶ್ನೆಗೆ ನಂದು ಉತ್ತರ. ಹಾಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.